ಸಾವಿರಗಳಲ್ಲಿ ಧ್ವಜಪ್ರಾಯನಾಗಿರುವ ಕ್ರಿಸ್ತೇಸುವಿನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ದಿನನಿತ್ಯವೂ ನಮ್ಮನ್ನು ತನ್ನ ವಾಕ್ಯಗಳ ಮೂಲಕ ಬಲಪಡಿಸುತ್ತಿರುವ ದೇವರಿಗೆ ಸರ್ವಸ್ತೋತ್ರ ಉಂಟಾಗಲಿ. ದೇವ ಮಕ್ಕಳೇ, ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು ಯಾಕೋಬನ ಮಕ್ಕಳ ಹೆಸರುಗಳ ಪಟ್ಟಿಯನ್ನು ನೀಡಿದ್ದೆವು. ಏಸಾವನು ಕಾನಾನಿನಿಂದ ಸೇಯೀರ್ ಬೆಟ್ಟಕ್ಕೆ ಹೋಗುತ್ತಾ ಇದ್ದಾನೆ. ಯಾಕೋಬನ ಕುಟುಂಬದಲ್ಲಿ ನಡೆದ ಹೋರಾಟಕ್ಕೆ ಕಾರಣ ಯೋಸೇಫನ ಕನಸುಗಳು ಮತ್ತು ಯಾಕೋಬನು ಯೋಸೇಫನನ್ನು ಅವನ ಅಣ್ಣಂದಿರ ಬಳಿಗೆ ಕಳುಹಿಸಿದ್ದು ಎಂಬ ವಿಷಯಗಳನ್ನು ಧ್ಯಾನಿಸಿದೆವು. ಆದಿಕಾಂಡ 37ನೇ ಅಧ್ಯಾಯದಿಂದ ಯೋಸೇಫನ ಚರಿತ್ರೆಯು ಪ್ರಾರಂಭವಾಗಿದೆ. ದೇವರಾತ್ಮನು ಯೋಸೇಫನ ಜೀವಿತದ ಮೂಲಕ ನಮಗೆ ಕಲಿಸುವ ಪಾಠಗಳನ್ನು ಕಿವಿಗೊಟ್ಟು ಕೇಳೋಣ, ಪೂರ್ಣ ಮನಸ್ಸಿನಿಂದ ಕೈಕೊಳ್ಳೋಣ. ಬನ್ನಿ, ನಮ್ಮ ಧ್ಯಾನವನ್ನು ಈಗ ಮುಂದುವರಿಸೋಣ. ನಿನ್ನ ನಂಬಿಕೆಯೇ ನಿನ್ನನ್ನು ರಕ್ಷಿಸಿಯದೆ ಸಮಾಧಾನದಿಂದ ಹೋಗು ಎಂಬುದಾಗಿ ಹೇಳಿದಂಥ ನಮ್ಮ ಒಡೆಯನೂ ನಮ್ಮ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯದ 15ನೇ ವಚನದಿಂದ ನಮ್ಮ ಧ್ಯಾನವನ್ನು ಆರಂಭಿಸೋಣ. ಹಾಗಾದರೆ ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ 15ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವನು ಶೇಕೆಮಿಗೆ ಬಂದು ಅಲ್ಲಿ ಅಡವಿಯೊಳಗೆ ತಿರುಗಾಡುತ್ತಿರುವಾಗ ಒಬ್ಬ ಮನುಷ್ಯನು ಅವನನ್ನು ಕಂಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ತನ್ನ ತಂದೆಯ ಮಾತಿಗೆ ವಿಧೇಯನಾಗಿ ಯೋಸೇಫನು ಈಗ ತನ್ನ ಅಣ್ಣಂದಿರನ್ನು ಹುಡುಕುತ್ತಾ ಶೇಕೆಮಿಗೆ ಬಂದಿರುತ್ತಾನೆ. ಈಗ ಇಲ್ಲಿರುವಂಥ ಒಬ್ಬ ವ್ಯಕ್ತಿಯು ಮತ್ತೆ ಮತ್ತೆ ಯೋಸೇಫನು ತನ್ನ ಗುಡಾರದ ಮುಂದೆ ಹಾದು ಹೋಗುತ್ತಿರುವುದನ್ನು ಕಂಡಿರಬಹುದು. ಅದಕ್ಕಾಗಿ ಅವನನ್ನು ಏನು ಹುಡುಕುತ್ತಾ ಇದ್ದಿ ಎಂಬುದಾಗಿ ಅವನನ್ನು ಕೇಳುತ್ತಾ ಇದ್ದಾನೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ಓದುವುದರ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಯೋಸೇಫನ ಅಣ್ಣಂದಿರು ಈಗ ದೋತಾನ್ ಎಂಬ ಸ್ಥಳಕ್ಕೆ ಹೋಗಿದ್ದಾರೆ. ನೋಡಿರಿ, ಈ ದೋತಾನ್ ಎಂಬ ಸ್ಥಳವು ಶೇಕೆಮಿನ ಉತ್ತರದಲ್ಲಿ ಬಹು ದೂರದ ಸ್ಥಳವಾಗಿರುತ್ತದೆ. ಅದು ಇಸ್ರಾಯೇಲ್ ತಗ್ಗಿನ ಬಳಿಯಲ್ಲಿ ಇರುತ್ತದೆ. ಮತ್ತು ಈಗ ಯೋಸೇಫನ ಅಣ್ಣಂದಿರು ತಮ್ಮ ಆಡು ಕುರಿಗಳನ್ನು ತೆಗೆದುಕೊಂಡು ಅಲ್ಲಿಗೆ ಹೋಗಿರುತ್ತಾರೆ. ಕೊನೆಗೂ ಯೋಸೇಫನು ಅವರನ್ನು ಕಂಡುಕೊಂಡನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ 18ರಿಂದ 20 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಅವರು ಅವನನ್ನು ದೂರದಿಂದ ನೋಡಿ ಅವನು ತಮ್ಮ ಬಳಿಗೆ ಬರುವಷ್ಟರೊಳಗೆ ಅವನನ್ನು ಕೊಲ್ಲುವುದಕ್ಕೆ ಒಳಸಂಚು ಮಾಡಿಕೊಂಡರು. ಅವರು ಒಬ್ಬರಿಗೊಬ್ಬರು, ಅಗೋ, ಆ ಕನಸಿನವನು ಬರುತ್ತಾನೆ, ನಾವು ಅವನನ್ನು ಕೊಂದು ಈ ಗುಂಡಿಗಳಲ್ಲಿ ಒಂದರೊಳಗೆ ಹಾಕಿ ದುಷ್ಟಮೃಗವು ಅವನನ್ನು ತಿಂದು ಬಿಟ್ಟಿತೆಂದು ಹೇಳೋಣ ಬನ್ನಿ, ಆಗ ಅವನ ಕನಸುಗಳು ಏನಾಗುವವೋ ನೋಡೋಣ ಎಂದು ಮಾತಾಡಿಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೋಸೇಫನ ಕಡೆಗೆ ಅವನ ಅಣ್ಣಂದಿರು ಎಂಥ ದ್ವೇಷವನ್ನು ಹೊಂದಿರುತ್ತಾರೆ ಎಂದು ನಾವು ಇಲ್ಲಿ ನೋಡಬಹುದು. ಅವರು ಈಗ ಮನೆಯಿಂದ ಸುಮಾರು 100 ಮೈಲುಗಳಷ್ಟು ದೂರದಲ್ಲಿದ್ದಾರೆ. ಆದುದರಿಂದ ಯೋಸೇಫನ ಕಥೆಯನ್ನು ಇಲ್ಲಿಗೆ ಮುಗಿಸಿಬಿಡೋಣ, ಅವನ ಕನಸುಗಳು ಏನಾಗುವವೋ ನೋಡೋಣ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾ ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಈ ಕಥೆಯಲ್ಲಿ ನಾವು ಇನ್ನೂ ಮುಂದಕ್ಕೆ ಹೋಗುವ ಮುನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮತ್ತು ಯೋಸೇಫನ ನಡುವೆ ಇರುವ ಹೋಲಿಕೆಗಳ ಕಡೆಗೆ ನಿಮ್ಮ ಗಮನವನ್ನು ಸೆಳೆಯಲು ನಾನು ಬಯಸುತ್ತೇನೆ. ಈ ಸಾದೃಶ್ಯವನ್ನು ನಾವು ಖಂಡಿತವಾಗಿಯೂ ತಪ್ಪಿಸಿಕೊಳ್ಳಬಾರದು. ಪ್ರಿಯರೇ, ಅವು ಹೀಗಿರುತ್ತವೆ. ದಯಮಾಡಿ ಗಮನವಿಟ್ಟು ಆಲಿಸಿರಿ. ಮೊದಲನೆಯದಾಗಿ, ಯೋಸೇಫನ ಜನನವು ಅದ್ಭುತಕರವಾಗಿತ್ತು. ಯಾಕಂದರೆ ಅದು ಒಂದು ಪ್ರಾರ್ಥನೆಗೆ ಉತ್ತರವಾಗಿ ದೇವರ ಮಧ್ಯಸ್ಥಿಕೆಯಾಯಿತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕನ್ಯೆಯಾದ ಮರಿಯಳಿಂದ ಹುಟ್ಟಿದನು. ಅದು ನಿಶ್ಚಯವಾಗಿಯೂ ಅದ್ಭುತಕರವಾಗಿತ್ತು. ಎರಡನೆಯದಾಗಿ, ಯೋಸೇಫನು ತನ್ನ ತಂದೆಯಿಂದ ಪ್ರೀತಿಸಲ್ಪಟ್ಟಿದ್ದನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಹ ತಂದೆಯಾದ ದೇವರಿಂದ ಪ್ರೀತಿಸಲ್ಪಟ್ಟಿದ್ದನು. ಈತನು ಪ್ರಿಯನಾಗಿರುವ ನನ್ನ ಮಗನು ಎಂಬ ಆಕಾಶವಾಣಿಯ ಕುರಿತು ನಾವು ಕೇಳಿರುತ್ತೇವೆ. ಮೂರನೆಯದಾಗಿ, ಯೋಸೇಫನನ್ನು ಪ್ರತ್ಯೇಕಿಸಲು ಅವನು ಅನೇಕ ವರ್ಣಗಳುಳ್ಳ ನಿಲುವಂಗಿಯನ್ನು ಹೊಂದಿದ್ದನು. ಯೇಸು ಕ್ರಿಸ್ತನು ಪ್ರತ್ಯೇಕಿಸಲ್ಪಟ್ಟವನಾಗಿದ್ದನು. ಆತನು ಪಾಪಿಗಳಿಂದ ಪ್ರತ್ಯೇಕಿಸಲ್ಪಟ್ಟವನಾಗಿದ್ದನು. ನಾಲ್ಕನೆಯದಾಗಿ, ಯೋಸೇಫನು ತಾನು ಅಣ್ಣಂದಿರ ಮೇಲೆ ಆಳುವಂಥವನಾಗುತ್ತಾನೆ ಎಂಬುದನ್ನು ಘೋಷಿಸಿದನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಹ ತನ್ನನ್ನು ಒಬ್ಬ ಮೆಸ್ಸಿಯನೆಂದು ಪ್ರಸ್ತುತಪಡಿಸಿದನು. ಯೋಸೇಫನ ಮಾತಿಗೆ ಹೇಗೆ ಅವನ ಅಣ್ಣಂದಿರು ಹಾಸ್ಯ ಮಾಡಿದರೋ ಹಾಗೆಯೇ ಅವರು ಯೇಸು ಕ್ರಿಸ್ತನಿಗೂ ಹಾಸ್ಯ ಮಾಡಿದರು. ವಾಸ್ತವಿಕವಾಗಿ
ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ನಜರೇತಿನ ಯೇಸು ಯಹೂದ್ಯರ ಅರಸನು ಎಂಬ ಮಾತುಗಳನ್ನು ತೂಗು ಹಾಕಿದರು. ಇನ್ನು 5ನೇದಾಗಿ ಯೋಸೇಫನು ತನ್ನ ತಂದೆಯಿಂದ ಅಣ್ಣಂದಿರ ಬಳಿಗೆ ಕಳುಹಿಸಲ್ಪಟ್ಟನು. ಹಾಗೆಯೇ ಯೇಸು ಕ್ರಿಸ್ತನು ಸಹ ತನ್ನ ಸಹೋದರರ ಬಳಿಗೆ ಕಳುಹಿಸಲ್ಪಟ್ಟನು. ಆತನು ಇಸ್ರಾಯೇಲ್ ಮನೆತನದ ಕಳೆದು ಹೋದ ಕುರಿಗಳ ಬಳಿಗೆ ಮೊದಲು ಬಂದನು. 6ನೇದಾಗಿ ಯಾವ ಕಾರಣವಿಲ್ಲದೆಯೇ ಯೋಸೇಫನು ತನ್ನ ಅಣ್ಣಂದಿರಿಂದ ದ್ವೇಷಿಸಲ್ಪಟ್ಟನು. ಮತ್ತು ಯಾವ ಕಾರಣವಿಲ್ಲದೆಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಹ ತನ್ನ ಸಹೋದರರಿಂದ ದ್ವೇಷಿಸಲ್ಪಟ್ಟನು. ಕರ್ತನಲ್ಲಿ ಪ್ರಿಯರೇ, ಈಗ ನಮ್ಮ ಕತೆಗೆ ನಾವು ಹಿಂದಿರುಗುವಾಗ ಯೋಸೇಫನು ತನ್ನ ಅಣ್ಣಂದಿರನ್ನು ಸಮೀಪಿಸುತ್ತಾ ಇದ್ದಾನೆ ಮತ್ತು ಅವರು ಅವನಿಗೆ ವಿರುದ್ಧವಾಗಿ ಹೊಂಚು ಹಾಕುತ್ತಾ ಇದ್ದಾರೆ. ನೋಡಿರಿ, ಯೋಸೇಫನು ಅನೇಕ ವರ್ಣಗಳುಳ್ಳ ನಿಲುವಂಗಿಯನ್ನು ಧರಿಸಿಕೊಂಡಿದ್ದಾನೆ. ಅದು ಅವನ ಸ್ಥಾನದ ಗುರುತಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ಯೋಸೇಫನು ತನ್ನ ಅಣ್ಣಂದಿರಿಗಿಂತ ಚಿಕ್ಕವನಾಗಿದ್ದರೂ ಸ್ಥಾನದಲ್ಲಿ ಅವರೆಲ್ಲರಿಗಿಂತ ಮೇಲಿನವನಾಗಿದ್ದನು ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಆದ್ದರಿಂದ ಪ್ರಿಯರೇ, ಅವನ ಅಣ್ಣಂದಿರು ಅವನನ್ನು ಕೊಲ್ಲುವಷ್ಟರ ಮಟ್ಟಿಗೆ ಅವರಲ್ಲಿ ದ್ವೇಷ ಮತ್ತು ಹೊಟ್ಟೆಕಿಚ್ಚು ಇರುವುದನ್ನು ನಾವು ಗಮನಿಸುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ರೂಬೇನನು ಈಗಾಗಲೇ ಚೊಚ್ಚಲು ಮಗನೆಂಬ ಸ್ಥಾನವನ್ನು ಕಳೆದುಕೊಂಡಿದ್ದಾನೆ. ಆದರೆ ಅವನು ಇಲ್ಲಿ ಒಂದು ಉತ್ತಮ ಬೆಳಕಿನಲ್ಲಿ ನಿಲ್ಲುತ್ತಿರುವುದನ್ನು ನಾವು ನೋಡುತ್ತೇವೆ. ಉಳಿದವರಿಗಿಂತ ಹೆಚ್ಚಾಗಿ ಅವನಲ್ಲಿ ಪರಿಪಕ್ವ ನ್ಯಾಯ ತೀರ್ಪು ಇರುತ್ತದೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ 21ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ರೂಬೇನನು ಈ ಮಾತನ್ನು ಕೇಳಿ, ನಾವು ಅವನ ಪ್ರಾಣವನ್ನು ತೆಗೆಯಬಾರದು ಎಂದು ಹೇಳಿ ಅವನನ್ನು ಅವರ ಕೈಗೆ ತಪ್ಪಿಸಿದನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದಾದರೆ ರೂಬೇನನು ಒಂದು ವೇಳೆ ಮಧ್ಯೆ ಪ್ರವೇಶಿಸದೇ ಹೋಗಿದ್ದರೆ ಉಳಿದವರು ಯೋಸೇಫನನ್ನು ಕೊಂದು ಹಾಕಿಬಿಡುತ್ತಿದ್ದರು. ಮುಂದೆ ನಾವು 22ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ರೂಬೇನನು ಅವನನ್ನು ಅವರ ಕೈಯಿಂದ ತಪ್ಪಿಸಿ ತಂದೆಗೆ ತಿರುಗಿ ಒಪ್ಪಿಸಬೇಕೆಂದು ಅವರಿಗೆ ಪ್ರಾಣ ಹತ್ಯೆ ಮಾಡಬೇಡಿರಿ. ಅವನನ್ನು ಕಾಡಿನಲ್ಲಿರುವ ಈ ಗುಂಡಿಯೊಳಗೆ ಹಾಕಬಹುದು, ಅವನ ಮೇಲೆ ಕೈ ಹಾಕಬೇಡಿರಿ ಎಂದು ಹೇಳಿದನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಯೋಸೇಫನನ್ನು ಉಳಿದ ಅಣ್ಣಂದಿರು ಗುಂಡಿಯೊಳಗೆ ಹಾಕಿದ ಮೇಲೆ ಯಾರಿಗೂ ತಿಳಿಯದ ರೀತಿಯಲ್ಲಿ ಅವನನ್ನು ಅಲ್ಲಿಂದ ಎತ್ತಿ ತಂದೆಗೆ ಒಪ್ಪಿಸಬೇಕು ಎಂಬುದು ರೂಬೇನನ ಉದ್ದೇಶವಾಗಿತ್ತು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ 23ರಿಂದ 25 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯೋಸೇಫನು ತನ್ನ ಅಣ್ಣಂದಿರ ಹತ್ತಿರಕ್ಕೆ ಬಂದಾಗ ಅವರು ಅವನ ಮೇಲಿದ್ದ ನಿಲುವಂಗಿಯನ್ನು ತೆಗೆದುಬಿಟ್ಟು ಅವನನ್ನು ಹಿಡಿದು ಆ ಗುಂಡಿಯೊಳಗೆ ಹಾಕಿದರು. ಆ ಗುಂಡಿ ನೀರಿಲ್ಲದೆ ಬರಿದಾಗಿತ್ತು. ಆಮೇಲೆ ಅವರು ಊಟಕ್ಕೆ ಕೂತುಕೊಂಡರು. ಅಷ್ಟರಲ್ಲಿ ಅವರು ಕಣ್ಣೆತ್ತಿ ನೋಡಿ, ಇಷ್ಮಾಯೇಲರ ಗುಂಪು ಒಂಟೆಗಳ ಮೇಲೆ ಹಾಲು ಮಡ್ಡಿ, ಸುಗಂಧ ತೈಲ, ರಕ್ತಬೋಳ ಇವುಗಳನ್ನು ಹೇರಿಕೊಂಡು ಗಿಲ್ಯಾದಿನಿಂದ ಐಗುಪ್ತ ದೇಶಕ್ಕೆ ಪ್ರಯಾಣ ಮಾಡುತ್ತಾ ಬರುವುದನ್ನು ಕಂಡರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಯೋಸೇಫನ ಬಣ್ಣ ಬಣ್ಣದ ನಿಲುವಂಗಿಯು ಒಂದು ಹೋರಿಯ ಮುಂದೆ ಬೀಸುವ ಕೆಂಪು ಬಾವಟದ ಹಾಗೆ ಇತ್ತು. ಆ ನಿಲುವಂಗಿಯು ಅವನನ್ನು ಆ ಸ್ಥಾನದಲ್ಲಿ ಅವರಿಗಿಂತ ಮೇಲೆ ಇರಿಸಿದ್ದರಿಂದ ಅವರು ಅವನನ್ನು ದ್ವೇಷಿಸುತ್ತಾ ಇದ್ದರು. ನೋಡಿರಿ, ಜ್ಯೇಷ್ಠ ಪುತ್ರನ ಹಕ್ಕಿನ ನಿಯಮದ ಪ್ರಕಾರ ಹಿರಿಯ ಸಹೋದರರು ಮೊದಲ ಹಕ್ಕನ್ನು ಹೊಂದಿರುತ್ತಿದ್ದರು. ಆದ್ದರಿಂದ ಅವರು ಯೋಸೇಫನ ಮೇಲಿನಿಂದ ಆ ದ್ವೇಷಿಸಲ್ಪಟ್ಟ ನಿಲುವಂಗಿಯನ್ನು ಕಿತ್ತು ಹಾಕಿದರು. ಅಷ್ಟರಲ್ಲಿ ಒಂಟೆಗಳ ಮೇಲೆ ವ್ಯಾಪಾರಸ್ಥರು ಹೋಗುವುದನ್ನು ಅವರು ಗಮನಿಸಿದರು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ 26 ಮತ್ತು 27ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಯಹೂದನು ತನ್ನ ಅಣ್ಣ ತಮ್ಮಂದಿರಿಗೆ, ನಾವು ನಮ್ಮ ತಮ್ಮನನ್ನು ಕೊಂದು ಆ ಕೊಲೆಯನ್ನು ಮರೆಮಾಡಿದರೆ ನಮಗೆ ಪ್ರಯೋಜನವೇನು? ಅವನನ್ನು ಆ ಇಷ್ಮಾಯೇಲರಿಗೆ ಮಾರಿಬಿಡೋಣ ಬನ್ನಿ, ನಾವು ಅವನ ಮೇಲೆ ಕೈ ಹಾಕಬಾರದು, ಅವನು ನಮ್ಮ ಒಡ ಹುಟ್ಟಿದ ತಮ್ಮನಲ್ಲವೇ ಎಂದು ಹೇಳಿದನು. ಆ ಮಾತಿಗೆ ಅವನ ಅಣ್ಣಂದಿರು ಒಪ್ಪಿದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ವ್ಯಾಪಾರಸ್ಥರು ಅಲ್ಲಿ ಹಾದು ಹೋಗುತ್ತಿರುವುದನ್ನು ನೋಡಿ ಈಗ ಯಹೂದನು ಮಧ್ಯ ಪ್ರವೇಶಿಸುತ್ತಾನೆ. ಅವನು ಹೊಂದಿರುವುದು ಒಂದು ವ್ಯಾಪಾರಿಯ ಯೋಜನೆಯಾಗಿರುತ್ತದೆ. ಆದರೆ ಕನಿಷ್ಠ ಪಕ್ಷ ಅವನು ಒಂದು ಕೊಲೆಯಾಗುವುದನ್ನು ತಪ್ಪಿಸುತ್ತಾ ಇದ್ದಾನೆ. ನೋಡಿರಿ, ಯೋಸೇಫನ ರಕ್ತವು ತಮ್ಮ ಕೈಗಳ ಮೇಲೆ ಬರಬಾರದು ಎಂಬುದು ಅವನ ಉದ್ದೇಶವಾಗಿರುತ್ತದೆ. ಆ ಸಲಹೆಗೆ ಸಹೋದರರು ಒಪ್ಪಿಕೊಂಡು ತೃಪ್ತರಾಗುತ್ತಾರೆ. ಯಾಕಂದರೆ ಅವರು ಯಾವುದನ್ನು ತೆಗೆದು ಹಾಕಬೇಕು ಎಂಬುದನ್ನು ಬಯಸಿದ್ದರೋ
ಅದು ಯಾವ ರೀತಿಯಲ್ಲಿಯಾದರೂ ಸರಿ ನೆರವೇರಿದರೆ ಅವರಿಗೆ ಚಿಂತೆ ಇರಲಿಲ್ಲ. ಅಲ್ಲಿ ಹಾದು ಹೋಗುತ್ತಿದ್ದ ಇಷ್ಮಾಯೇಲರು ಯೋಸೇಫನನ್ನು ಐಗುಪ್ತಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಗುಲಾಮನನ್ನಾಗಿ ಮಾರುತ್ತಿದ್ದರು ಎಂಬುದನ್ನು ಅವರು ಗ್ರಹಿಸಿಕೊಂಡರು. ನೋಡಿರಿ, ಅಂದಿನ ದಿನಮಾನಗಳಲ್ಲಿ ದಾಸತ್ವವು ಜೀವಿಸುವಾಗಲೇ ಸತ್ತಂತೆ ಇರುತ್ತಿತ್ತು ಮತ್ತು ಇನ್ನೆಂದೂ ಯೋಸೇಫನ ಕುರಿತು ಅವರು ನಿಶ್ಚಯವಾಗಿ ಕೇಳಿಸಿಕೊಳ್ಳುವುದಿಲ್ಲ ಎಂಬುದನ್ನು ಅವರು ತಿಳಿದುಕೊಂಡಿದ್ದರು. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ 28ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅಷ್ಟರಲ್ಲಿ ಮಿದ್ಯಾನರಾದ ವರ್ತಕರು ಹಾದು ಹೋಗುತ್ತಿದ್ದರು. ಅವರು ಯೋಸೇಫನನ್ನು ಗುಂಡಿಯೊಳಗಿಂದ ಎತ್ತಿ ಆ ಇಷ್ಮಾಯೇಲರಿಗೆ 20 ರೂಪಾಯಿಗಳಿಗೆ ಮಾರಿಬಿಟ್ಟರು. ಇವರು ಅವನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಾವು ಇದೀಗ ಓದಿದಂಥ ವಾಕ್ಯ ಭಾಗದ ಹಿನ್ನೆಲೆಯನ್ನು ನೋಡುವುದಾದರೆ, ಆ ದೃಶ್ಯದಲ್ಲಿ ಅಂದರೆ ಯೋಸೇಫನನ್ನು ಗುಂಡಿಯೊಳಗಿಂದ ಎತ್ತಿ ಮಾರುತ್ತಿರುವ ದೃಶ್ಯದಲ್ಲಿ 3 ಜನರ ಗುಂಪುಗಳನ್ನು ನೋಡುವರಾಗಿದ್ದೇವೆ. ಮೊದಲನೆಯ ಗುಂಪು ಯೋಸೇಫನ ಅಣ್ಣಂದಿರು. ಎರಡನೆಯ ಗುಂಪು ನಾವು ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ 25ನೇ ವಚನದಲ್ಲಿ ಇಷ್ಮಾಯೇಲರು ಎಂಬುದಾಗಿ ನೋಡುತ್ತೇವೆ. ಇವರು ಸಾರಳಿಗೆ ದಾಸಿಯಾಗಿ ದೊರಕಿದ್ದ ಹಾಗರಳಿಂದ ಬಂದವರಾಗಿದ್ದಾರೆ. ಇನ್ನು ಮೂರನೇ ಗುಂಪು ನಾವು ಅದೇ ಅಧ್ಯಾಯದ 28ನೇ ವಚನದಲ್ಲಿ ಮಿದ್ಯಾನರು ಎಂಬುದಾಗಿ ನೋಡುತ್ತೇವೆ. ಇವರು ಸಾರಳ ಮರಣದ ನಂತರ ಅಬ್ರಹಾಮನು ತೆಗೆದುಕೊಂಡ ಮತ್ತೊಬ್ಬ ಹೆಂಡತಿಯಾದ ಕೆಟೂರಳ ಮಗನಾದ ಮಿದ್ಯಾನನ ಸಂತತಿಯವರು ಆಗಿರುತ್ತಾರೆ. ಹೀಗೆ ಆ ಒಂದೇ ದೃಶ್ಯದಲ್ಲಿ ಒಂದೇ ತಂದೆಯಿಂದ ಬಂದಿರುವ 3 ಜನಾಂಗದವರನ್ನು ನಾವು ನೋಡುವರಾಗಿದ್ದೇವೆ. ಈಗ ಪ್ರಿಯರೇ, ನಮ್ಮ ವಾಕ್ಯ ಭಾಗದಲ್ಲಿ ಯೋಸೇಫನನ್ನು ಗುಂಡಿಯೊಳಗಿಂದ ಎತ್ತಿದವರು ಯಾರು ಎಂಬುದನ್ನು ಆಲೋಚಿಸುವುದು ಪ್ರಾಮುಖ್ಯವಾಗಿರುತ್ತದೆ. ಯಾಕಂದರೆ ದೇವರ ವಾಕ್ಯದಲ್ಲಿ ಅಷ್ಟರಲ್ಲಿ ಮಿದ್ಯಾನರಾದ ವರ್ತಕರು ಹಾದು ಹೋಗುತ್ತಿದ್ದರು. ಅವರು ಯೋಸೇಫನನ್ನು ಗುಂಡಿಯೊಳಗಿಂದ ಎತ್ತಿ ಆ ಇಷ್ಮಾಯೇಲರಿಗೆ 20 ರೂಪಾಯಿಗಳಿಗೆ ಮಾರಿಬಿಟ್ಟರು ಎಂಬುದಾಗಿ ನೋಡುವುದಾದರೆ, ಮಿದ್ಯಾನರು ಗುಂಡಿಯೊಳಗಿಂದ ಎತ್ತಿ ಇಷ್ಮಾಯೇಲರಿಗೆ ಮಾರಿದಂತೆ ಕಂಡುಬರುತ್ತದೆ. ಆದರೆ ಮಿದ್ಯಾನರು ಯೋಸೇಫನನ್ನು ಮಾರಿರುವುದಿಲ್ಲ. ಅದರ ಬದಲಾಗಿ ಅವನ ಸ್ವಂತ ಅಣ್ಣಂದಿರೇ ಅವನನ್ನು ಮಾರುತ್ತಾರೆ ಎಂಬುದು ಸ್ಪಷ್ಟವಾದ ವಿಷಯವಾಗಿರುತ್ತದೆ. ಯಾಕಂದರೆ ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 5ನೇ ವಚನದಲ್ಲಿ ಯೋಸೇಫನು ತನ್ನ ಅಣ್ಣಂದಿರಿಗೆ, ನೀವು ನನ್ನನ್ನು ಮಾರಿದ್ದಕ್ಕಾಗಿ ವ್ಯಸನಪಟ್ಟು ದುಃಖಿಸಬೇಡಿರಿ, ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನು ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. ಅಷ್ಟು ಮಾತ್ರವಲ್ಲ, ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 8ನೇ ವಚನದ ಕೊನೆಯ ಭಾಗದಿಂದ 9ನೇ ವಚನದವರೆಗೆ ಓದುವಾಗ ಯಾಕೋಬನು 12 ಮಂದಿ ಮೂಲ ಪಿತೃಗಳನ್ನು ಪಡೆದನು. ಮೂಲ ಪಿತೃಗಳು ಹೊಟ್ಟೆ ಕಿಚ್ಚಿನಿಂದ ಯೋಸೇಫನನ್ನು ಐಗುಪ್ತಕ್ಕೆ ಮಾರಿಬಿಟ್ಟರು ಎಂಬುದಾಗಿ ನೋಡುತ್ತೇವೆ. ಆದ್ದರಿಂದ ಪ್ರಿಯರೇ, ಯೋಸೇಫನನ್ನು ಅವನ ಅಣ್ಣಂದಿರೇ ಮಾರಿರುತ್ತಾರೆ ಎಂಬುದು ಖಚಿತವಾಗುತ್ತದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ 29ರಿಂದ 31 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ರೂಬೇನನು ತಿರುಗಿ ಆ ಗುಂಡಿಯ ಹತ್ತಿರಕ್ಕೆ ಬಂದು ಅದರಲ್ಲಿ ಯೋಸೇಫನಿಲ್ಲದ್ದನ್ನು ಕಂಡು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ತಮ್ಮಂದಿರ ಬಳಿಗೆ ಬಂದು, ಆ ಹುಡುಗನು ಇಲ್ಲವಲ್ಲ, ಅಯ್ಯೋ ನಾನೆಲ್ಲಿಗೆ ಹೋಗಲಿ ಎಂದು ಗೋಳಾಡಿದನು. ಆಮೇಲೆ ಅವರು ಒಂದು ಹೋತವನ್ನು ಕೊಯ್ದು ಅದರ ರಕ್ತದಲ್ಲಿ ಯೋಸೇಫನ ಅಂಗಿಯನ್ನು ಅದ್ದಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಯೋಸೇಫನನ್ನು ಇಷ್ಮಾಯೇಲರಿಗೆ ಮಾರಿದಾಗ ರೂಬೇನನು ಅವರ ಜೊತೆಯಲ್ಲಿ ಇರಲಿಲ್ಲ ಎಂಬುದಾಗಿ, ಮತ್ತು ಯೋಸೇಫನನ್ನು ಮಾರಿದ್ದರ ವಿಷಯದಲ್ಲಿ ಅವರು ರೂಬೇನನಿಗೆ ತಿಳಿಸಿದರು ಎಂಬುದಾಗಿ ದೇವರ ವಾಕ್ಯವು ಹೇಳುವುದಿಲ್ಲ. ಆದರೆ ಬಹುಶಃ ಅವರು ರೂಬೇನನಿಗೆ ಹೇಳಿರಬಹುದು ಎಂಬುದು ನನ್ನ ಅನಿಸಿಕೆಯಾಗಿರುತ್ತದೆ. ಅಷ್ಟರೊಳಗೆ ಇವರು ಹಿಂದಟ್ಟಿ ಹೋಗಲಾರದ ದೂರಕ್ಕೆ ಅವರು ಹೋಗಿಬಿಟ್ಟಿರುತ್ತಾರೆ. ಆದ್ದರಿಂದ ಈಗ ಯೋಸೇಫನ ಅಣ್ಣಂದಿರು ಯಾಕೋಬನ ಮುಂದೆ ಹೇಳಲು ಒಂದು ಉತ್ತಮವಾದಂಥ ಕಥೆಯನ್ನು ರೂಪಿಸುತ್ತಾರೆ. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ 32ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆ ನಿಲುವಂಗಿಯನ್ನು ತಮ್ಮ ತಂದೆಗೆ ಕಳುಹಿಸಿದರು. ತಂದವರು, ಇದು ನಮಗೆ ಸಿಕ್ಕಿತು, ಇದು ನಿನ್ನ ಮಗನ ಅಂಗಿ ಹೌದೋ ಅಲ್ಲವೋ ನೋಡು ಎಂದು ಅವನಿಗೆ ಹೇಳಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಬಹು ಜಾಣತನವಾಗಿದೆ ಅಲ್ಲವೇ? ನೋಡಿರಿ, ಅವರು ಯೋಸೇಫನನ್ನು ನೋಡಿರುವುದೇ ಇಲ್ಲ ಎಂಬಂಥ ರೀತಿಯಲ್ಲಿ ನಟನೆ ಮಾಡುತ್ತಾ ಇದ್ದಾರೆ. ಅವರಿಗೆ ಕೇವಲ
ಈ ನಿಲುವಂಗಿಯು ಸಿಕ್ಕಿತು ಎಂಬ ಸೋಗನ್ನು ಹಾಕುತ್ತಾ ಇದ್ದಾರೆ. ಹೌದು ಪ್ರಿಯರೇ, ಆ ನಿಲುವಂಗಿಯನ್ನು ಅವರು ದ್ವೇಷಿಸುತ್ತಿದ್ದರು. ಈಗ ಅದನ್ನು ಗುರುತಿಸಲಾಗುತ್ತಾ ಇಲ್ಲ ಎಂಬುದಾಗಿ ನಟಿಸಿ ತಮ್ಮ ತಂದೆ ಒಂದು ವೇಳೆ ಅದನ್ನು ಗುರುತಿಸಬಹುದೋ ಎಂಬುದಾಗಿ ಅವನ ಬಳಿಯಲ್ಲಿ ಕೇಳುತ್ತಾ ಇದ್ದಾರೆ. ಪ್ರಿಯರೇ, ಅದು ಯಾರ ನಿಲುವಂಗಿಯಾಗಿತ್ತು ಎಂಬುದನ್ನು ಯಾಕೋಬನು ತಿಳಿದಿದ್ದನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ 33ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅವನು ಅದರ ಗುರುತನ್ನು ಹಿಡಿದು, ಈ ಅಂಗಿ ನನ್ನ ಮಗನದೇ ಹೌದು, ದುಷ್ಟ ಮೃಗವು ಅವನನ್ನು ಕೊಂದು ತಿಂದಿರಬೇಕು, ಯೋಸೇಫನು ಸಂದೇಹವಿಲ್ಲದೆ ಸೀಳಿ ಹಾಕಲ್ಪಟ್ಟಿರಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾಕೋಬನು ತಾನು ಮೋಸ ಮಾಡಿದ ಅದೇ ರೀತಿಯಲ್ಲಿ ಈಗ ಮೋಸಕ್ಕೆ ಒಳಗಾಗುತ್ತಾ ಇದ್ದಾನೆ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬುದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ವಿಶ್ವಾಸಿಗಳಾದ ನಮಗೆ ಇದು ಶ್ರೇಷ್ಠವಾದ ಪಾಠವಾಗಿರುತ್ತದೆ. ನೋಡಿರಿ, ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬ ಕಾರಣದಿಂದ ಮತ್ತೆ ಪಾಪಕ್ಕೆ ಹೋಗುವುದು ತಪ್ಪಾಗಿರುತ್ತದೆ. ದೇವರು ಯಾರಿಗೂ ಮುಖದಾಕ್ಷಿಣ್ಯ ಮಾಡುವುದಿಲ್ಲ. ನಾವು ಏನನ್ನು ಬಿತ್ತುತ್ತೇವೋ ಅದನ್ನೇ ನಾವು ಕೊಯ್ಯಬೇಕಾಗುತ್ತದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 37ನೇ ಅಧ್ಯಾಯ 34 ಮತ್ತು 35ನೇ ವಚನಗಳನ್ನು ಓದುವಾಗ ಅದರ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಯಾಕೋಬನು ತನ್ನ ಮಗನಾದ ಯೋಸೇಫನನ್ನು ಹೆಚ್ಚಾಗಿ ಪ್ರೀತಿಸುತ್ತಿದ್ದನು ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನೋಡುತ್ತಿರುವಂಥ ಯಾಕೋಬನ ದುಃಖದ ಸ್ಥಿತಿಯು ಅವನು ಯೋಸೇಫನನ್ನು ಎಷ್ಟು ಪ್ರೀತಿ ಮಾಡುತ್ತಿದ್ದನು ಎಂಬುದರ ಪ್ರದರ್ಶನವಾಗಿರುತ್ತದೆ. ಹೌದು, ಅವನು ಯೋಸೇಫನನ್ನು ಹೆಚ್ಚಾಗಿ ಪ್ರೀತಿಸುತ್ತಿದ್ದನು, ಆದರೆ ನಂಬಿಕೆಯಲ್ಲಿ ನಡೆಯುವುದನ್ನು ಕಲಿತಿರಲಿಲ್ಲ. ನೋಡಿರಿ, ಪೆನುವೆಲ್ ಬಳಿಯಲ್ಲಿ ಆದ ಅನುಭವವನ್ನು ಜ್ಞಾಪಿಸಿಕೊಳ್ಳುವುದಾದರೆ ಅಲ್ಲಿ ಯಾಕೋಬನ ಗರ್ವವು ತಗ್ಗಿಸಲ್ಪಟ್ಟಿತು ಮತ್ತು ಶರೀರ ಭಾವವು ಮುರಿದು ಬಿದ್ದಿತು. ಆದರೆ ಈಗ ಅವನು ನಂಬಿಕೆಯಿಂದ ನಡೆಯುವುದನ್ನು ಕಲಿಯಬೇಕಾಗಿರುತ್ತದೆ. ಅದನ್ನು ಅವನು ಇನ್ನೂ ಕಲಿತಿರುವುದಿಲ್ಲ. ವಾಸ್ತವಿಕವಾಗಿ ಪ್ರಿಯರೇ, ಯಾಕೋಬನ ನಂಬಿಕೆಯ ಕುರಿತಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಪ್ರಸ್ತಾಪಿಸಲ್ಪಟ್ಟಿರುತ್ತದೆ. ಆದರೆ ಅದಕ್ಕೆ ಉದಾಹರಣೆಯಾಗಿ ಅವನ ಜೀವಿತದಲ್ಲಿ ಆದ ಘಟನೆಯು ಅಲ್ಲಿ ಪ್ರಸ್ತಾಪಿಸಲ್ಪಟ್ಟಿರುವುದಿಲ್ಲ. ಆದರೆ ಅವನ ಮರಣದ ಸಮಯದಲ್ಲಿ ಮಾತ್ರ ಅವನ ನಂಬಿಕೆಯು ಪ್ರದರ್ಶಿಸಲ್ಪಟ್ಟಿರುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, 2ನೇ ಸಮುವೇಲನ ಪುಸ್ತಕ 12ನೇ ಅಧ್ಯಾಯ 15ರಿಂದ 23 ವಚನಗಳಲ್ಲಿ ಅರಸನಾದ ದಾವೀದನು ತನ್ನ ಸತ್ತು ಹೋದ ಮಗನ ಕುರಿತು ದುಃಖಿಸುತ್ತಾ ಇದ್ದಾನೆ. ಆದರೆ ಆ ಸತ್ತ ಹುಡುಗನು ಮತ್ತೆ ಬರುವುದಿಲ್ಲ, ತಾನೇ ಅವನ ಬಳಿಗೆ ಹೋಗಬೇಕಾಗಿರುತ್ತದೆ ಎಂಬ ನಂಬಿಕೆ ಅವನಲ್ಲಿ ಇರುವುದನ್ನು ನಾವು ನೋಡುತ್ತೇವೆ. ಇಲ್ಲಿ ಯಾಕೋಬನು ನಂಬಿಕೆಯಿಂದ ನಡೆಯುತ್ತಾ ಇಲ್ಲ. ಅವನು ಹೊಂದಿರುವ ಆ ದುಃಖವು ಅಸಾಧಾರಣವಾದ ದುಃಖವಾಗಿರುತ್ತದೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವಿಶ್ವಾಸಿಗಳಾದ ನಾವು ಸಹ ನಮ್ಮ ಪ್ರಿಯರನ್ನು ಕಳೆದುಕೊಂಡಾಗ ದುಃಖಿಸುವುದರಿಂದ ಅವರನ್ನು ಹಿಂದಕ್ಕೆ ತರಲು ಆಗುವುದಿಲ್ಲ. ಆದರೆ ಅವರನ್ನು ನಾವು ಪುನಃ ನೋಡಲಿರುವೆವು ಎಂಬ ನಿರೀಕ್ಷೆಯಿಂದ ಇರುವುದಾದರೆ ಅದು ನಮ್ಮ ನಂಬಿಕೆಯನ್ನು ತೋರಿಸುವಂಥದ್ದಾಗಿರುತ್ತದೆ. ಪ್ರಿಯರೇ, ನಾವು ಮುಂದುವರೆದು 36ನೇ ವಚನವನ್ನು ಓದುವುದರ ಮೂಲಕ ತಿಳಿದುಕೊಳ್ಳುವುದೇನೆಂದರೆ, ಈಗ ಯೋಸೇಫನು ಐಗುಪ್ತದ ಫರೋಹನ ಬಳಿಯಲ್ಲಿದ್ದ ದೊಡ್ಡ ಉದ್ಯೋಗಸ್ಥನಾದ ಪೋಟಿಫರನಿಗೆ ಮಾರಲ್ಪಟ್ಟಿದ್ದಾನೆ. ಈ ಸಂಗತಿಯೊಂದಿಗೆ ಪ್ರಿಯರೇ, ನಾವು ಆದಿಕಾಂಡ ಪುಸ್ತಕದ 37ನೇ ಅಧ್ಯಾಯವನ್ನು ಮುಕ್ತಾಯ ಮಾಡುತ್ತಾ ಇದ್ದೇವೆ. ಯೋಸೇಫನ ಕಥೆಯನ್ನು ಇಲ್ಲಿಗೆ ಬಿಟ್ಟು ಬಿಡೋಣ. ಆ ಕಥೆಯನ್ನು ಪುನಃ ನಾವು 39ನೇ ಅಧ್ಯಾಯದಿಂದ ಆರಂಭಿಸೋಣ. ಆದಿಕಾಂಡ ಪುಸ್ತಕದ 38ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಕರ್ತನಲ್ಲಿ ಪ್ರಿಯರೇ, ಈ 38ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯಹೂದನ ಪಾಪ ಮತ್ತು ಅವಮಾನ ಎಂಬುದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಅಧ್ಯಾಯವು ನಮಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿ ಬಂದಿರುವ ಗೋತ್ರದ ಹಿನ್ನೆಲೆಯನ್ನು ನಮಗೆ ತಿಳಿಸುತ್ತದೆ. ಈ ಕಾರಣದಿಂದಾಗಿ ಇದು ಸತ್ಯವೇದದ ದಾಖಲೆಯಲ್ಲಿ ಒಳಪಡಿಸಿಕೊಳ್ಳಲ್ಪಟ್ಟಿರುತ್ತದೆ. ಪ್ರಿಯರೇ, ಈ ಅಧ್ಯಾಯವನ್ನು ಅಭ್ಯಾಸ ಮಾಡುತ್ತಾ ಹೋದಂತೆ ಯಹೂದ, ತಾಮಾರಳು ಮತ್ತು ಜೆರಹ ಎಂಬ ಹೆಸರುಗಳನ್ನು ನಾವು ನೋಡಲಿದ್ದೇವೆ.
ಒಂದು ವೇಳೆ ಅವು ಚಿರಪರಿಚಿತವಾದ ಹೆಸರುಗಳು ಎಂಬಂತೆ ಕಂಡುಬಂದರೆ ಅದಕ್ಕೆ ಕಾರಣ ನಾವು ಅವುಗಳನ್ನು ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನೋಡಿರುವುದಾಗಿರುತ್ತದೆ. ಅವು ಯೇಸುಕ್ರಿಸ್ತನ ವಂಶಾವಳಿಯಲ್ಲಿ ಕಂಡುಬರುವಂಥವುಗಳಾಗಿವೆ. ಅದು ನಿಜವಾಗಿಯೂ ಅದ್ಭುತಕರವಾದಂಥ ಸಂಗತಿಯಾಗಿರುತ್ತದೆ. ನೋಡಿರಿ, ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಪಾಪಮಯ ಸಂತತಿಯೊಳಗೆ ಬಂದಿರುತ್ತಾನೆ. ಹೌದು, ಆತನು ಎಲ್ಲ ವಿಷಯಗಳಲ್ಲಿಯೂ ನಮ್ಮ ಹಾಗೆ ಇದ್ದನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿರುವ ಮಾನವ ಸಂತತಿಯಲ್ಲಿ ಆತನು ಬಂದನು. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯವು ಯಹೂದನ ಪಾಪ ಮತ್ತು ಅವಮಾನದ ಕುರಿತು ವ್ಯವಹರಿಸುತ್ತದೆ. ನೋಡಿರಿ, ಯಾಕೋಬನ ಮಕ್ಕಳು ಅವನಿಗೆ ಉಲ್ಲಾಸ ತರುವಂಥ ಮಕ್ಕಳಾಗಿರಲಿಲ್ಲ. ಯೋಸೇಫನನ್ನು ಮತ್ತು ಬೆನ್ಯಾಮೀನನ್ನು ಬಿಟ್ಟರೆ ಉಳಿದ ಎಲ್ಲ ಮಕ್ಕಳು ಸಮಸ್ಯೆಯವರೇ ಆಗಿದ್ದರು. ಇದನ್ನೆಲ್ಲ ನೋಡುವಾಗ ಪದ್ದನ್ ಆರಾಮಿನಲ್ಲಿ ಯಾಕೋಬನು ಹೆಚ್ಚಿನ ಸಮಯವನ್ನು ಸುಯೋಗ ಕೂಡಿಸಿಟ್ಟುಕೊಳ್ಳುವುದರಲ್ಲಿಯೇ ಕಳೆದನೇ ಹೊರತು ತನ್ನ ಮಕ್ಕಳಿಗೆ ಕಲಿಸುವುದರಲ್ಲಿ ಕಳೆಯಲಿಲ್ಲ ಎಂಬುದಾಗಿ ಬಹು ಸ್ಪಷ್ಟವಾಗಿ ಪ್ರಕಟವಾಗುತ್ತದೆ. ನೋಡಿರಿ, ಯಾಕೋಬನ ಮಕ್ಕಳಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಪಾಪದಲ್ಲಿ ತಮ್ಮನ್ನು ಒಳಪಡಿಸಿಕೊಂಡಿರುವುದನ್ನು ನೋಡುವಾಗ ಅದು ಬಹು ದುಃಖಕರವಾದ ಸಂಗತಿಯಾಗಿರುತ್ತದೆ. ಪ್ರಿಯರೇ, ನಮ್ಮ ಮುಂದೆ ಇರುವ ಈ 38ನೇ ಅಧ್ಯಾಯವು ಯಹೂದನ ಕಥೆಯಾಗಿರುತ್ತದೆ ಮತ್ತು ಇವನ ಸಂತತಿಯು ಇಸ್ರಾಯೇಲಿನ ಕುಲಗಳಲ್ಲಿ ರಾಜಪ್ರಭುತ್ವದ ಸಂತತಿಯಾಗಿರುತ್ತದೆ. ಬಂದಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 38ನೇ ಅಧ್ಯಾಯ ಪ್ರಾರಂಭದ 2 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆ ಕಾಲದಲ್ಲಿ ಯಹೂದನು ತನ್ನ ಅಣ್ಣ ತಮ್ಮಂದಿರನ್ನು ಬಿಟ್ಟು ಗಟ್ಟ ಇಳಿದು ಅದುಲ್ಲಾಮೂರಿನವನಾದ ಹೀರಾ ಎಂಬವನ ಹತ್ತಿರಕ್ಕೆ ಇದ್ದುಕೊಂಡನು. ಅಲ್ಲಿ ಅವನು ಶೂಗನೆಂದು ಹೆಸರುಳ್ಳ ಒಬ್ಬ ಕಾನಾನ್ಯನ ಮಗಳನ್ನು ಕಂಡು ವರಿಸಿ ಅವಳ ಸಹವಾಸ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಹೂದನು ಅದುಲ್ಲಾಮೂರಿನ ಹೀರಾ ಎಂಬವನ ಜೊತೆಗೆ ವ್ಯಾಪಾರ ಮಾಡುವುದಕ್ಕಾಗಿ ಅಲ್ಲಿಗೆ ಇಳಿದು ಹೋಗುತ್ತಾನೆ. ಅಲ್ಲಿಗೆ ಹೋದಾಗ ಅಲ್ಲಿ ಒಬ್ಬ ಕಾನಾನ್ಯ ಸ್ತ್ರೀಯನ್ನು ನೋಡಿ ಅವಳನ್ನು ವರಿಸಿ ಅವಳ ಸಹವಾಸ ಮಾಡಿದನು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ನಾವು ಮುಂದುವರೆದು ಆದಿಕಾಂಡ ಪುಸ್ತಕ 38ನೇ ಅಧ್ಯಾಯ 3ರಿಂದ 6 ವಚನಗಳನ್ನು ಓದುವಾಗ ಅಲ್ಲಿ ಯಹೂದನಿಗೆ ಹುಟ್ಟಿದ 3 ಗಂಡು ಮಕ್ಕಳ ಹೆಸರುಗಳನ್ನು ನೋಡುತ್ತೇವೆ. ಅವರು ಯಾರೆಂದರೆ, ಮೊದಲನೆಯವನು ಏರನು, ಎರಡನೆಯವನು ಓನಾನನು ಮತ್ತು ಮೂರನೆಯವನು ಶೆಲಹನು ಎಂಬುದಾಗಿ. ಮುಂದೆ ನಾವು ಈ ವಾಕ್ಯ ಭಾಗದಲ್ಲಿ ತಾಮಾರಳ ಪ್ರವೇಶವನ್ನು ನಾವು ನೋಡುತ್ತೇವೆ. ಅವಳು ಯೇಸುಕ್ರಿಸ್ತನ ವಂಶಾವಳಿಯಲ್ಲಿ ಬರುವ ರೀತಿಯನ್ನು ನಾವು ಇಲ್ಲಿ ಗುರುತಿಸಬಹುದು. ಆದರೆ ಪ್ರಿಯರೇ, ಈ ಕುಟುಂಬವು ಪಾಪದಿಂದ ತುಂಬಿಕೊಂಡಿರುವುದನ್ನು ನಾವು ಇಲ್ಲಿ ಗಮನಿಸುವವರಾಗಿದ್ದೇವೆ. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 38ನೇ ಅಧ್ಯಾಯ 7ರಿಂದ 10 ವಚನಗಳನ್ನು ಓದುವುದರ ಮೂಲಕ ಸೂಕ್ಷ್ಮವಾದ ಬಹು ಗಂಭೀರವಾದ ವಿಷಯವನ್ನು ಕಂಡುಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಯಹೂದನ ಮೊದಲನೆಯ ಮಗನು ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟವನಾಗಿದ್ದನು ಮತ್ತು ಎರಡನೆಯ ಮಗನು ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿರುವುದನ್ನು ಮಾಡುತ್ತಾ ಇದ್ದಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಆದಿಕಾಂಡ ಪುಸ್ತಕ 38ನೇ ಅಧ್ಯಾಯ 11ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಮೇಲೆ ಯೆಹೂದನು ಒಂದು ವೇಳೆ ಶೆಲಹನು ತನ್ನ ಅಣ್ಣಂದಿರಂತೆಯೇ ಸತ್ತಾನೆಂದು ಯೋಚಿಸಿ ತನ್ನ ಸೊಸೆಯಾದ ತಾಮಾರಳಿಗೆ, ನನ್ನ ಮಗನಾದ ಶೆಲಹನು ಪ್ರಾಯಸ್ಥನಾಗುವ ತನಕ ನೀನು ವಿಧವೆಯಾಗಿ ತವರ ಮನೆಯಲ್ಲಿರು ಎಂದು ನೆವ ಹೇಳಿದನು. ಅವಳು ತವರ ಮನೆಗೆ ಹೋಗಿ ಅಲ್ಲೇ ವಾಸ ಮಾಡಿದಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಒಬ್ಬ ಮನುಷ್ಯನು ಸತ್ತರೆ ಆ ಸತ್ತ ವ್ಯಕ್ತಿಯ ವಿಧವೆ ಹೆಂಡತಿಯು ಸತ್ತು ಹೋದ ಮನುಷ್ಯನ ತಮ್ಮನನ್ನು ಮದುವೆ ಮಾಡಿಕೊಳ್ಳುವುದು ಅಂದಿನ ದಿನದ ಪದ್ಧತಿಯಾಗಿತ್ತು. ಓನಾನನು ಅದನ್ನು ನಿರಾಕರಿಸಿದನು ಮತ್ತು ಸಾವಿಗೆ ಗುರಿಯಾದನು. ಈಗ ಉಳಿದಿರುವ 3ನೇ ಮಗನು ಇನ್ನೂ ಚಿಕ್ಕವನಾಗಿರುವುದರಿಂದ ತಾಮಾರಳು ತನ್ನ ತವರ ಮನೆಗೆ ಹೋಗಿ ಆ ಹುಡುಗನು ದೊಡ್ಡವನಾಗುವವರೆಗೂ ಅಲ್ಲಿಯೇ ಇರಬೇಕಾಗಿರುತ್ತದೆ ಎಂಬ ಸಂಗತಿಯನ್ನು ನಾವು ಇಲ್ಲಿ ತಿಳಿದುಕೊಳ್ಳುತ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಈ ಯಹೂದನ ಕಥೆಯನ್ನು ಮುಂದುವರಿಸೋಣ. ಆದ್ದರಿಂದ ಪ್ರಿಯರೇ, ಕಾರ್ಯಕ್ರಮವನ್ನು ಆಲಿಸಲು ಪ್ರಾರ್ಥನಾಪೂರ್ವಕವಾಗಿ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ದೇವ ಮಕ್ಕಳೇ, ಇದುವರೆಗೆ ಪವಿತ್ರಾತ್ಮನ ಸಹಾಯದಿಂದ ವಾಕ್ಯ ಧ್ಯಾನ ಮಾಡಿದ್ದೇವೆ. ನಮ್ಮ ಕರ್ತನಾದ ಯೇಸುವಿನ ಜೀವಿತದೊಂದಿಗೆ ಯೋಸೇಫನ ಜೀವಿತವನ್ನು ಹೋಲಿಸಿ 6 ವಿಶಿಷ್ಟವಾದ ಹೋಲಿಕೆಗಳನ್ನು ಕಂಡುಕೊಂಡಿದ್ದೇವೆ.
ಇಷ್ಮಾಯಿಲ್ಯರು ಮತ್ತು ಮಿದ್ಯಾನ್ಯರು ಎಂಬ 2 ಜನಾಂಗಗಳ ಕುರಿತು ಕಲಿತುಕೊಂಡೆವು. ಯೋಸೇಫನು ದಾಸತ್ವದಲ್ಲಿ ಮಾರಲ್ಪಟ್ಟದ್ದು, ಯಹೂದನ ಪಾಪ ಹಾಗೂ ಅವಮಾನ ಎಂಬ ಪ್ರಸ್ತಾಪಗಳನ್ನು ನೋಡಿಕೊಂಡೆವು. ನಮ್ಮ ಈ ಅಧ್ಯಯನದ ಮೂಲಕ ಕರ್ತನು ನಿಮ್ಮೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿದ್ದಾನೆ ಎಂದು ನಾನು ನಂಬುತ್ತೇನೆ. ಕೇಳುತ್ತಿರುವ ವಾಕ್ಯಗಳಿಂದ ಬಲ ಹೊಂದಿ ನೀವೆಲ್ಲರೂ ಕರ್ತನಿಗೆ ಮಹಿಮೆ ತರುವಂಥ ಜೀವಿತವನ್ನು ಜೀವಿಸುವಂತಾಗಲಿ. ತನ್ನ ಸಜೀವ ವಾಕ್ಯಗಳ ಮೂಲಕ ಪ್ರಬೋಧಿಸುತ್ತಿರುವ ತ್ರಯೇಕ ದೇವರ ಆಶೀರ್ವಾದ ನಿಮ್ಮೆಲ್ಲರಿಗುಂಟಾಗಲಿ.